ಇನ್ನು ಸಂಸದ ತುಕಾರಾಂ ಮಾತಾಡಿದ್ದಾರೆ. ತುಕಾರಾಂ ಸಂಸತ್ತಿಗೆ ಹೋಗಾದ್ಮೇಲೆ ಈ ಕ್ಷೇತ್ರ ಖಾಲಿಯಾಗಿತ್ತು, ತಮ್ಮ ಪತ್ನಿಗೆ ಇಲ್ಲಿ ಟಿಕೆಟ್ ಸಿಕ್ಕಿತ್ತು. ತಮ್ಮ ಪತ್ನಿಯ ಗೆಲುವಿನ ಬಗ್ಗೆ ತುಕಾರಾಂ ಏನು ಹೇಳ್ತಾರೆ ಬನ್ನಿ ನೋಡೋಣ. ಪ್ರಮುಖವಾಗಿ ಸಾಕಷ್ಟು ಜಿದ್ದಾಜಿದ್ದೀಕರಣವಾಗಿ ಮಾರ್ಪಟ್ಟಿತ್ತು. ಕೊನೆ ಹಂತದಲ್ಲಿ ತಾವು ಗೆಲುವನ್ನು ಸಾಧಿಸಿದ್ರ ಪ್ರಶ್ನೆ ಪ್ರತಿಕ್ರಿಯೆ ಕೊಡೋದು ಏನು ಕೊಡ್ತೀರಾ? ಮೊದಲನೇದಾಗಿ ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ ಮುಂದಿನ ಭರವಸೆನಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬರಿಗೂ, ಜೊತೆಗೆ ಒಂದು ತಾಯಿ ಸಮಾನಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಮೇಡಮ್ ಅವರಿಗೂ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೂ, ಜೊತೆಗೆ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರದ್ದು, ಸಂಪುಟದ ಎಲ್ಲ ಸಚಿವರಿಗೂ, ಜೊತೆಗೆ ನಮ್ಮ ಜಿಲ್ಲೆಯ DCC ಇಬ್ಬರು ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು, ಜೊತೆಗೆ ಎಲ್ಲ ಶಾಸಕರು ಎಲ್ಲರೂ ಜೊತೆಗೂಡಿ ನಾವೆಲ್ಲರೂ ಕೂಡ ಇವತ್ತು ಟೀಮ್ ವರ್ಕಲ್ಲಿ ನಾವು ಈ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ನಲ್ಲಿ ನಾವೆಲ್ಲ ಕೆಲಸ ಮಾಡಿದ್ವಿ. ಜೊತೆಗೆ ಅದಕ್ಕೆ ಸ್ಪಂದಿಸಿ ಸಂಡೂರು ತಾಲೂಕಿನ ಎಲ್ಲ ಜನರು ಕೂಡ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. AICC ಎಲ್ಲ ಹಿರಿಯರಿಗೂ, KPCC ಮತ್ತು ಮುಖ್ಯಮಂತ್ರಿಗಳು ಸೇರಿದಂತೆ ಸಿದ್ದರಾಮಯ್ಯ ಸಾಹೇಬರಿದಂತೆ KPCC ಎಲ್ಲ ಹಿರಿಯರಿಗೂ, ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ಜನತೆಗೆ ನಾನು ಕೃತಜ್ಞತೆಗಳನ್ನ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಾವು ವೋಟ್ ಪ್ಯಾಟರ್ನ್ ಇನ್ಕ್ರೀಸ್ ಮಾಡ್ಕೊಂಡಿದ್ವಿ. ನಮಗೆ 49.34% ಆಗಿತ್ತು. ಈ ಸರಿ 51.64% ಆಗಿದೆ. ನಮ್ಮದು ವೋಟ್ ಇನ್ಕ್ರೀಸ್ ಆಗಿದೆ. ನಮ್ಮದೆಲ್ಲ ಕಂಪ್ಲೀಟ್ ಆಗಿ ಇವತ್ತು ಉಪಚುನಾವಣೆ ಅಂದಮೇಲೆ ನಾರ್ಮಲಿ ನಾನು 4 ಬಾರಿ ಶಾಸಕನಾಗಿ 5 ಬಾರಿ MP ಆಗಿದ್ದು, 1.5 ವರ್ಷದಲ್ಲಿ 3 ಚುನಾವಣೆ ಮಾಡಿದ್ವಿ. ಹಿಂಗಾಗಿ ಕೆಲವೊಂದು ಸಣ್ಣ ಪುಟ್ಟ ತೀರ್ಮಾನಗಳು ಹಿಂಗೆ ಆಗ್ತವೆ. ಬಟ್ ವೋಟ್ ಪ್ಯಾಟರ್ನ್ ಇನ್ಕ್ರೀಸ್ ಆಗಿದೆ. ಇದೆಲ್ಲ ಆಪರೇಷನ್ ಕಮಲ್ ಹೆಂಗೆ ಮಾಡಿದ್ರು, ರಿಪಬ್ಲಿಕ್ ಬಳ್ಳಾರಿ ಒಳಗೆ ಏನೆಲ್ಲ ಮಾಡಿದರು, ಹಿಂಗಾಗಿ ಅವರು ಮತ್ತೆ ಅದೇ ಹಳೆ ಚಾಳಿನ ಮುಂದರ್ಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸಂಡೂರು ಜನತೆ ಅದಕ್ಕೆ ಸೊಪ್ಪು ಹಾಕಿಲ್ಲ. ಇವತ್ತು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. 6ನೇ ಬಾರಿ 1 ಬಾಲು 6 ರನ್ ಹೊಡೆದು ಇವತ್ತು ಮ್ಯಾಚ್ ವಿನ್ ಮಾಡಿದ್ದಾರೆ. ಮುಂದಿನ ಅವರ ಪ್ರೀತಿ ವಿಶ್ವಾಸಕ್ಕೆ ನಾವು ಪ್ರಾಮಾಣಿಕವಾಗಿ ನಾವು ಸಂತೋಷ್ ಲಾಡ್ ಸಾಹೇಬರು ಎಲ್ಲರೂ ಸೇರಿ ಭವಿಷ್ಯ ರೂಪಿಸಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮುಂದಿನ ದಿನದಲ್ಲಿ ಮಾಡ್ತೀವಿ. ಅವರಿಗೆ ಬೇರೆ ಸಬ್ಜೆಕ್ಟ್ ಇಲ್ಲಲ್ಲ ಬ್ರದರ್. ಅವರಿಗೆ ಹಿಂದಿನ ಕಾಲದ ರಿಪಬ್ಲಿಕ್ನಾಗ ಏನು ಮಾಡಿದ್ರು ಅಂತ ಸ್ವಲ್ಪ ನೆನಪು ಮಾಡ್ಕೊಂಡ್ಲ ಅವ್ರು ಏನೇನು ಮಾಡಿದ್ರು ಅಂತಂತೇಳಿ. ಅವು ಮಾಡ್ಬೇಕಾದ್ರೆ ಹೆಂಗಿತ್ತು ಅವಾಗೆಲ್ಲ ಅಂಥವೆಲ್ಲ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ಸಂವಿಧಾನ ಪ್ರಜಾಪ್ರಭುತ್ವದ ಅದು ಗಂಧಗಾಳಿ ಗೊತ್ತಿಲ್ಲದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಈಗ ಇಬ್ಬರಿಗೆ ನಾವು ಮುಂದಿನ ಒಂದು ಅಭಿವೃದ್ಧಿ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ಅವ್ರು ಹೇಳ್ಕೊಂತಾನೆ ಇರಲ್ಲ, ಅವ್ರ ಸೋಲಿಗೆ ಬೇರೆ ಕಾರಣ ಇಲ್ಲಲ್ಲ, ಹೇಳ್ತಿರ್ತಾರೆ, ಹೇಳ್ಕೊಳ್ಳಿ. ಅವರು ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಇಬ್ಬರು ಇವತ್ತು ಸೋತಿರ್ತಕ್ಕಂಥದ್ದು ತಾವೆಲ್ಲ ಗಮನಿಸಿದ್ವಿ. ನೀವೇ TVನಲ್ಲೆಲ್ಲ ಜೋರಾಗಿ ಹೇಳ್ತಾ ಇದ್ರಿ, ಏನಪ್ಪ ಒಂದೇ ಒಂದು ಬಳ್ಳಾರಿ ಬಿಟ್ಟರೆ ಅವೆರಡು ಅಂತಂತೇಳಿ. ಇವತ್ತು ಜನ ಪ್ರೀತಿ ವಿಶ್ವಾಸದಿಂದ ಕಾಂಗ್ರೆಸ್ ಪರವಾಗಿ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನೀವೆಲ್ಲರೂ ಸೇರಿ ಮುಂದಿನ ಒಂದು ಭವಿಷ್ಯಕ್ಕೆ, ಮುಂದಿನ ಒಂದು ಅಭಿವೃದ್ಧಿಗೆ ನಾವೆಲ್ಲರೂ ಚಾಲನೆ ಕೊಡೋಣ. ನಿಮ್ಗೆ ಕೂಡ ಧನ್ಯವಾದಗಳು. ಇದಿಷ್ಟು ಸಂಸದ ತುಕಾರಾಂ ಅವರ ಮಾತಾಗಿರುವಂಥದ್ದು. ಪ್ರಮುಖವಾಗಿ ಜನರ ಆಶೀರ್ವಾದದೊಂದಿಗೆ ಈಗ ಅನ್ನಪೂರ್ಣ ತುಕಾರಾಂ ಅವರು ಗೆದ್ದುಕೊಂಡಿದ್ದಾರೆ. ನಾವು ದಿನದಲ್ಲಿ ಹೇಗೆ ಜೋಡೆತ್ತುಗಳಾಗಿದ್ವಿ, ಅದೇ ರೀತಿ ರಾಜಕೀಯದಲ್ಲಿ